ಓಂ ಗಣೇಶಾಯ ನಮಃ. ಎಲ್ರಿಗೂ ಗೆಳೆಯರೆಲ್ಲರಿಗೂ ನಮಸ್ಕಾರ. ಇದೊಂದು ಅಪೂರ್ವವಾದ ಒಂದು ಸಂದರ್ಭ. ನಾವೆಲ್ಲ ಇಲ್ಲಿ ಜೊತೆ ಸೇರಿದ್ದೀವಿ. ಇದಕ್ಕೆ ಕಾರಣಕರ್ತರಾದವರು ರಘು ಭಟ್, ಮಿತ್ರ, ತಮ್ಮ ಎಲ್ಲ TNIT, ದಿ ನ್ಯೂ ಇಂಡಿಯನ್ ಟೈಮ್ಸ್ ವತಿಯಿಂದ ಸುಮಾರು 7 ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಅವ್ರ ಕಿವಿಯಲ್ಲಿ ಕೇಳಿದ್ದೆ, ಇದು ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ. ಅವ್ರು ಸುಮ್ಮನೆ ಹೀಗೆ ಎದೆ ಮುಡ್ಕೊಂಡ್ರು. ಅಂದರೆ ಬಹುಶಃ ಆತ್ಮತೃಪ್ತಿಗಾಗಿ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಎಲ್ಲದಕ್ಕಿಂತಲೂ ಎಲ್ಲ ತೃಪ್ತಿಗಿಂತಲೂ ದೊಡ್ಡ ಮುಖ್ಯವಾದ್ದು ಅಂದರೆ ಆತ್ಮತೃಪ್ತಿ. ಅದನ್ನು ಪಡ್ಕೊಳ್ತಾ ಇರುವಂಥ ರಘು ಭಟ್ ಅವರಿಗೆ ಫಸ್ಟ್ ನಾನು ಅಭಿನಂದನೆ ಹೇಳ್ತೇನೆ. ಆಮೇಲೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ಸಂಸ್ಥೆ ಕಳೆದ 7 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರೋದು. ನಾನು ಮಧ್ಯೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ನಲ್ಲಿ ನಾನು ನೋಡ್ತಾ ಇದ್ದಾಗೆ ಅದ್ಭುತ ಫಂಕ್ಷನ್. ನನಗೆ ಫಿಲ್ಮ್ಫೇರ್ ಅವಾರ್ಡ್ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಾಗ ಯಾವ ಅನುಭವ ಕೊಡ್ತಾ ಇತ್ತೋ ಅದರಷ್ಟೇ ಸಮರ್ಥವಾಗಿ ಅವರೆಲ್ಲ ವ್ಯವಸ್ಥೆ ಮಾಡಿದರು. ಇದನ್ನು ಯಾಕೆ ಹೊರಗಡೆ ಯಾರಿಗೂ ಗೊತ್ತಾಗಬೇಕಲ್ವ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ. ಅದು ಟಿ ವಿ ಮೀಡಿಯಾ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಗೊತ್ತಾಗಬೇಕಲ್ಲ, ಎಲ್ರಿಗೂ ಗೊತ್ತಾಗಬೇಕು ಅಂತ ನಾನು ಆವಾಗಲೇ ಯೋಚನೆ ಮಾಡ್ತಾಯಿದ್ದೆ. ಅದು ಇವತ್ತು ಆ ದಿನ ಕೂಡಿ ಬಂದಿದೆ. ಸೊ ಮೀಡಿಯಾನೆಲ್ಲ ಕರ್ಕೊಂಡು ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದು ಒಂದು ಸಾಧನೆ, ಒಂದು ಸಾಹಸ. ಇದಕ್ಕಿಂತ ಮುಖ್ಯವಾಗಿ ನನಗೆ ಒಂದು ರಿಕ್ವೆಸ್ಟ್ ರಘು ಭಟ್ ಅವರಲ್ಲಿ. ಅವರು ಎಲ್ರಿಗಾಗಿ ಏನೇನೋ ಮಾಡ್ತಾ ಇರ್ತಾರೆ. ಏನೇನೋ ಅಂದರೆ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರಿಗಾಗಿ ಅಂತ ಏನೂ ಮಾಡಿಲ್ಲ. ಅದನ್ನು ಮಾಡೋ ಯೋಚನೆ ಇದೆ. ಒಂದು 3 ವರ್ಷದಿಂದ ಒಂದು ಪ್ರಾಜೆಕ್ಟ್ ನಿಂತೋಗಿಲ್ಲ, ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಗಿದೆ ಅಂದರೆ ಸ್ಕ್ರಿಪ್ಟ್ ಆಗಿದೆ. ಮಹಾಕವಿ ಮಂಜೇಶ್ವರ ಗೋವಿಂದ ಪೈಗಳ ಜೀವನಾಧಾರಿತ ಒಂದು ಸಿನಿಮಾ. ಅದು ಸ್ಕ್ರಿಪ್ಟು ಎಲ್ಲ ರೆಡಿ ಇದೆ. ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಆಗಲಿಕ್ಕೆ ಅದೇನೋ 3 ವರ್ಷದಿಂದ ತಡೆ ಬರ್ತಾ ಇದೆ. ಈ ಸಿನಿಮಾ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇಷ್ಟು ವರ್ಷದ ಅನುಭವದಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆಯೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ರಘು ಭಟ್ ಅವರಿಗೆ ನ್ಯಾಷನಲ್ ಲೆವೆಲ್ ಹೆಸರು ಕೊಡುತ್ತೆ ಅಂತ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅದರ ಸ್ಕ್ರಿಪ್ಟು ಆಮೇಲೆ ಅದರ ಉಳಿದ ಸಂಭಾಷಣೆ ಇದೆಲ್ಲ ನಾನೇ ಬರೆದಿರೋದು. ಅದನ್ನು ಅವ್ರಿಗೆ ಒಪ್ಪಿಸಿದ್ದೇನೆ. ಅದನ್ನು ಆದಷ್ಟು ಬೇಗ ಶುರು ಮಾಡಿ, ಅಂದರೆ ಮಾರ್ಚ್ 23ಕ್ಕೆ ಗೋವಿಂದ ಪೈಗಳ ಜನ್ಮದಿನ, 142ನೇ ಜನ್ಮದಿನ. ಅವತ್ತು ರಿಲೀಸ್ ಆಗುವಂಗೆ ಏನಾದರೂ ಯೋಚನೆ ಮಾಡಿದರೆ, ಈಗ ಬಂದಾಗ ಹೇಳಿದರು ಅದ್ರ ಬಗ್ಗೆ ನಾನು ಮಾಡ್ತೀನಿ ಅಂತೇಳಿ. ಸೊ ಅದೊಂದು ಮಾಡಿದರೆ ಖಂಡಿತ ಅದು ಅವರಿಗಾಗಿ ಅವರು ಮಾಡ್ತಿರುವಂಥ ಕೆಲಸ ಅದು ಮಾಡಲಿ. ನಾವೆಲ್ಲ ಜೊತೆಗಿದ್ವಿ. ಪ್ರೇಮಿದ್ದಾರೆ ಇಲ್ಲಿ, ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ. ಅವರೆಲ್ಲ ನೆರವಿನಿಂದ, ಅವರೆಲ್ಲ ಶುಭಾಶಯಗಳಿಂದ ಇದನ್ನು ಶುರು ಮಾಡಿದರೆ ಅಂತ ನನಗೆ ಒಂದು ಭಾರಿ ಖುಷಿಯಾಗುತ್ತೆ. ಖಂಡಿತ ಅವರಿಗೆ, ರಘು ಭಟ್ ಅವರಿಗೆ ಒಂದು ಉಜ್ವಲವಾದ ಭವಿಷ್ಯ, ಆಲ್ ಇಂಡಿಯಾ ಲೆವೆಲ್ನಲ್ಲಿ ಮಿಂಚುವಂಥ ಒಂದು ಅವಕಾಶ ಬಂದೇ ಬರುತ್ತೆ. ಆಮೇಲೆ ಇದು ಮೀಡಿಯಾ ಅವಾರ್ಡ್ ಅಂದರೆ ಟಿ ವಿ ಮೀಡಿಯಾಕ್ಕೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಿ, ಪ್ರಿಂಟ್ ಮೀಡಿಯಾಕ್ಕೆ ಕೊಡಲ್ವಾ ಅಂತ ಕೇಳ್ತಾ ಇದ್ದರು. ಇದು ಒಂದು ಸ್ಯಾಂಪಲ್ ಹಾಗೇ ನಡ್ಕೊಂಡು ಬಂದಿರೋದು. ಅದನ್ನು ಅದಕ್ಕೆ ಮುಂದುವರಿಸಿದ್ದು. ಬಹುಶಃ ಮುಂದಿನ ವರ್ಷಗಳಲ್ಲಿ ಪ್ರಿಂಟ್ ಮೀಡಿಯಾಕ್ಕೂ ಒಂದು ಅವಕಾಶ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ರಘು ಭಟ್ ಅವರು. ಸೊ ಆದಷ್ಟು ನಮ್ಮ ಈ ಕಾರ್ಯಕ್ರಮ, ನಮಗೆ ಅದ್ಧೂರಿಯಾದ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯ ಟಿ ವಿ ಮೀಡಿಯಾಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವಿಭಾಗದ ಒಂದಿಗೆ ಕೊಡುವಂಥ ಗೌರವಪೂರ್ವಕ ಪ್ರಶಸ್ತಿ ಇದು. ಈ ಪ್ರಶಸ್ತಿ ಸಮಾರಂಭ ಸದ್ಯದಲ್ಲೇ ನಡೆಯಲಿದೆ. ಇದು 8ನೇ ವರ್ಷದ ಪ್ರಶಸ್ತಿ. ಇದರಲ್ಲಿ ನಾನು ಮತ್ತು ನಿರ್ಮಲಾ ಎಲಿಗಾರವರು ಜೂರಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ದಯವಿಟ್ಟು ಆ ದಿನ ನೀವೆಲ್ಲ ಬರಬೇಕು, ನಮಗೆ ಶುಭ ಹಾರೈಸಬೇಕು ಅಂತ ಕೇಳಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೀಡಿಯಾನ ಮೊದಲಿಂದಲೂ ಕೂಡ ನಿಮ್ಮಷ್ಟು ಹತ್ತಿರವಾಗಿ ಗಾಢವಾಗಿ ಯಾರು ಕೂಡ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನಮ್ಮ ಜೂರಿಯಾಗಿ ಜಾಯ್ನ್ ಆಗಿರೋದು ನಮಗೆ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ಈ ಪ್ರೆಸ್ ಮೀಟ್ ಬಂದಿದ್ದಕ್ಕೆ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೊಬ್ರು ನಮ್ಮ ಜೂರಿ ನಿರ್ಮಲಾ ಅಲಿಗಾರ್ ಮೇಡಮ್, ದೂರದರ್ಶನ ಹಾಗೆ ಆಕಾಶವಾಣಿಯ ಮಾಜಿ ನಿರ್ದೇಶಕಿ. ಅವ್ರ ಮಾತುಗಳನ್ನು ಕೇಳೋದಕ್ಕೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ನಮ್ಮ T90 ಮೀಡಿಯಾ ಅವಾರ್ಡ್ಸ್ ಬಗ್ಗೆ ನಿಮ್ಮ ಮಾತುಗಳು ಮೇಡಮ್, ದಯವಿಟ್ಟು. ಏನು ಹೇಳೋದು, ಇವತ್ತು ಪ್ರೆಸ್ ಡೇ ಅಂತಾರಾಷ್ಟ್ರೀಯ ದಿನದಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಇನ್ನೊಬ್ಬರು ಸಾಯಿರಾಮ್ ಅಂತ ಒಬ್ಬರು ಮ್ಯಾಗ್ಸೆಸಿ ಅವಾರ್ಡ್ ವಿನ್ನರ್ ಬಂದಿದ್ರು. ಅವರೆಲ್ಲ ಹೇಳ್ತಾ ಇದ್ರು ಮಂಗಳೂರು ಪತ್ರಿಕೆ ಬಗ್ಗೆ ಭಾಳ ಮಾತಾಡಿದ್ರು. ಅಷ್ಟೇ ಇರ್ತಾರೆ. ಮಂಗಳೂರು ಪತ್ರಿಕೆ ಅಂದ ತಕ್ಷಣ ನನಗೆ ಆ ಒಂದು ಸಮುದ್ರ, ಒಂದು ಕಾಡು, ಆಮೇಲೆ ಅಲ್ಲಿ ನನಗೆ ಒಂದು ಮನಪಟಲದ ಮೇಲೆ ರಘುಭಟ್ರು ಹಾಕ್ಬೋದರು, ಆ ಮಂಜೇಶ್ವರ ಅವರ. ನನಗೆ ಇಲ್ಲಿ ಯಾಕೆ ವಿಶೇಷ ಅಂತ ಅನಿಸೋದು ಅಂತಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರೆಸ್ ಡೇ ಇರೋದ್ರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ. ಮಂಗಳೂರಿನ ಪ್ರತಿಭೆ ಆದಂತಹ ಮಂಜೇಶ್ವರದ ಅದೇ ಪತ್ರಿಕೆಯನ್ನು ಫಸ್ಟು ಭಾರತದಲ್ಲಿನೇ ಫಸ್ಟ್ ಪತ್ರಿಕೆ ಹೊರಟಿದ್ದಿದೆ. ಅಲ್ಲಿ ಅನೇಕ ಪ್ರಥಮಗಳಿಗೆ ಕಾರಣವಾದಂತಹ ನನ್ನ ಮಂಗಳೂರಿನ ಪ್ರತಿಭೆ ರಘುಭಟ್ ಅವರು. ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಮುಖೇನ ಆಚರಿಸ್ತಾ ಅಭಿನಂದಿಸ್ತಾ, ಸತಿಪತಿಗಳ ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ ಅಂತಾರೆ ನೋಡಿ. ಅವರಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ನನಗೆ ಯಾಕೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಅಂತ ಏನು ಅಂತಂದರೆ, ಅವರಿಗೆ ಯಾವ ಸ್ವಾರ್ಥನೂ ಇಲ್ಲ ಇದರಲ್ಲಿ. ನಿಸ್ವಾರ್ಥವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರು. ನನಗದು ಬಹಳ ಆಕರ್ಷಣೆ ಅನ್ನಿಸ್ತು. ನಾವು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿರ್ತವೆ, ಸರ್ಕಾರ ಒಂದು ದೊಡ್ಡ ರಕ್ಷಣೆಯನ್ನು ಕೊಡುತ್ತೆ ನಮಗೆ. ಆ ಒಂದು ರಕ್ಷಣೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ಆದರೆ ಯಾವುದೇ ಒಂದು ರಕ್ಷಣೆ ಇಲ್ಲದೆ, ಪ್ರೊಟೆಕ್ಷನ್ ಇಲ್ಲದೆ ಇಂಥ ಒಂದು ಧೈರ್ಯವನ್ನು ಮಾಡೋದಿದೆಯಲ್ಲ, APJ ಅಬ್ದುಲ್ ಕಲಾಂ ಅವರು ಆಗಾಗ ಹೇಳಿದ ಒಂದು ಮಾತನ್ನು ಹೇಳ್ತಾ ಇದ್ರು, ಲೋ ಏಮ್ ಈಸ್ ಅ ಕ್ರೈಮ್ ಅಂತ. ನಾವು ಸಣ್ಣ ಉದ್ದೇಶವನ್ನು ಇಟ್ಕೊಳ್ಳೋದೇ ಒಂದು ಅಪರಾಧ ಅಂತ ಅನೇಕ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು. ಆ ಮಾತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂದರೆ ರಘುಭಟ್ ಅವರು. ನೋಡಿ ಅವರ ವಿಷನ್ ಹೇಗಿದೆ, ಎಲ್ಲಿ ಪ್ರೆಸ್ ಮೀಟ್ ಮಾಡ್ಕೋಬೇಕು, ಇವರ ಯೂನಿಫಾರ್ಮ್ ನೋಡಿ, ಯಾವ ಒಂದು ಕಾರ್ಪೊರೇಟ್ ಇದರಲ್ಲೂ ಕೂಡ ಇಷ್ಟೊಂದು ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಶಿಸ್ತನ್ನು ಮಾಧ್ಯಮ ಬಯಸುತ್ತೆ. ಇಂಥ ಶಿಸ್ತನ್ನು ಮಾಧ್ಯಮ ಕ್ಷೇತ್ರ, ಜರ್ನಲಿಸಮ್ ಬೇರೆ ಮತ್ತು ಮಾಧ್ಯಮ ಕ್ಷೇತ್ರ ಬೇರೆ ಅಂತ ಅನೇಕ ಚರ್ಚೆಗಳಿದೆ. ಜರ್ನಲಿಸ್ಟ್ ಈಸ್ ಡಿಫರೆಂಟ್, ಮೀಡಿಯಾ ಈಸ್ ಅಂಡರ್ ವರ್ಲ್ಡ್ ಆಫ್ ಸಮ್ ಮೀಡಿಯಾ ಕಾರ್ಪೊರೇಟ್ ಇವರಲ್ಲಿದ್ದಾರೆ. ಜರ್ನಲಿಸ್ಟ್ ಈಸ್ ಗುಲಾಮರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಯೂ ಕೂಡ ಇದೆ. ಇಂತಹ ಜರ್ನಲಿಸ್ಟ್ಗಳನ್ನು ಮತ್ತು ಕಲಾವಿದರನ್ನು ಗುರುತಿಸಿ ಒಂದು ವೇದಿಕೆಯನ್ನು ನಿರ್ಮಿಸೋದಿದೆಯಲ್ಲ, ನಮ್ಮ ಗಣೇಶ್ ಕಾಸರಗೋಡು ಸರ್ ಹೇಳಿದಾಗೆ ಇದು ಫಿಲ್ಮ್ ಫೇರ್ ಅವಾರ್ಡಿಗೆ ಅಷ್ಟು ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಗುಣಮಟ್ಟದಲ್ಲಿ ಮತ್ತು ಸಂಘಟನೆಯಲ್ಲಿ ಹೆಚ್ಚು ಕೈ ಜೋಡಿಸುವಂಥ ಕೆಲಸ ಆಗಿದೆ. ಇದಕ್ಕಾಗಿ ಇದರ ಚುಕ್ಕಾಣಿಯನ್ನು ಹಿಡಿದಂತಹ ರಘುಭಟ್ ಅವರಿಗೆ ಮಾಧ್ಯಮ ಕ್ಷೇತ್ರದ ಎಲ್ಲ ಮಾಧ್ಯಮ ಮಿತ್ರರು ಒಂದು ಶುಭಾಶಯಗಳನ್ನು ಚಪ್ಪಾಳೆಯ ಮೂಲಕ ಅವರಿಗೆ ಸಲ್ಲಿಸಬೇಕು. ಅವರ ಒಂದು ತಂಡಕ್ಕೂ ಕೂಡ ಅದು ನನ್ನನ್ನು ಬಹಳ ಆಕರ್ಷಿಸಿದೆ. ನಾನು ಕೇಳ್ತಾ ಇದ್ದಿದ್ದಿಲ್ಲ ಯಾಕೆ ಮಾಡ್ತಾ ಇದ್ದೀರ ಅಂತ, ಏನೋ ಒಂದು ಹುಚ್ಚು ಅಂತ. ಆ ಹುಚ್ಚು ಹಿಡಿಸ್ಕೊಳ್ಳೋದು ಈ ಮಾಧ್ಯಮ ಕಲಾವಿದರಿಗೆ ಹುಚ್ಚು ಹಿಡಿಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗೋದು. ಇಂತಹ ಅನೇಕ ಸವಾಲುಗಳ ಕೆಲಸ ಅಂತ ಹುಚ್ಚನ್ನು ಹಿಡಿಸ್ಕೊಂಡಂಥ ಯುವಕ ಇಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಒಬ್ಬರೇ ಇಲ್ಲ ರಘುವರೇ, ನಿಮ್ಮ ಜೊತೆಗೆ ನಮ್ಮಂಥ ಹುಚ್ಚರು ಇದ್ದೀವಿ. ಹೀಗಾಗಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಿಜಕ್ಕೂ ಯಶಸ್ವಿ ಆಗುತ್ತೆ. ಬಹುಶಃ ಅವ್ರು ಹೇಳ್ತಾ ಇದ್ದ ಹಾಗೆ ಪ್ರತಿ ವರ್ಷವೂ ಕೂಡ ಹಾಗೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿಕೊಂಡು ಪ್ರತಿ ವಿಭಾಗದಲ್ಲಿ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡಿಕೊಂಡು ಆಯ್ಕೆಯನ್ನು ಮಾಡ್ತಾ ಇದ್ರು ಅಂತ. ಈ ಸಲ ನನಗೆ ಮತ್ತು ಗಣೇಶ್ ಕಾಸರಗೋಡು ಸರ್ಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಬಹುಶಃ ಈ ಜವಾಬ್ದಾರಿಯನ್ನು ನಿಮಗೆ ಕಿಂಚಿತ್ತು ತಟ್ಟೆ ಬರೋದು ಹಾಗೆ ನಿಮ್ಮ ಇದಕ್ಕೆ ನಾವು ನಿಷ್ಠೆಯಿಂದ ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಇನ್ನು ಈ ಒಂದು ಕನಸುಗಾರ ರಘು ಅವರು ಈ ಒಂದು ಕನಸನ್ನು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಬೇಕು. ನಮ್ಮ ಕಾಂತಾರ ಹೋಗಿದೆ ಈಗ ಅಲ್ವಾ. ಹೀಗೆ ಈ ಒಂದು ಇವರ ಕನಸು ಏನಿದೆಯಲ್ಲ ಇದು ಹರಿದು ಹೋಗಬೇಕು, ಇನ್ನೂ ಒಂದು ಹೆಚ್ಚು ಉನ್ನತ
ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಕಾಯ್ಕೊಂಡು ಹೋಗಬೇಕು ಅಂತ ನಮ್ಮ ಆಸೆ ಇದೆ. ಇನ್ನು ಈ ಮೈಕನ್ನು ನಾಡು ಕಂಡಂಥ ಅತ್ಯಂತ ಅಪರೂಪದ ಪ್ರೀತಿಯ ಮುದ್ದಿನ ನಟ ನಮ್ಮ ದೂರದರ್ಶನ ಅಂದರೆ ಅವ್ರಿಗೆಲ್ಲ ತವರು ಮನೆ ಅಂತ ನಾನು ಒಪ್ಕೊಳ್ತೀನಿ. ದೂರದರ್ಶನ ಅಂದರೆ ಎಲ್ಲ ಮಾಧ್ಯಮಗಳಿಗೂ ಕೂಡ ದೃಶ್ಯ ಮಾಧ್ಯಮಗಳಿಗೆ ತವರು ಮನೆ ಅಂತ ಹೇಳ್ತಾರೆ. ಇಟ್ ಇಸ್ ಲೈಕ್ ಅ ಮದರ್. ಇದು ಅಂತ ತವರು ಮನೆಯಿಂದ ಎಲ್ಲ ಚಾನಲ್ಗಳಿಗೆ ಹುಟ್ಕೊಂಡಿದ್ದಾವೆ. ನಮಗೆ 45 ವರ್ಷದ ಇತಿಹಾಸ ಇದೆ. ಎಲ್ಲ ಚಾನಲ್ಗಳು ಅದಾದಮೇಲೆ ಹುಟ್ಕೊಂಡಿದ್ದು. ಅದಕ್ಕಾಗಿ ಎಲ್ಲರೂ ಪ್ರತಿಭಾವಂತ ನಮ್ಮ ನಟರು ಹೇಳ್ತಾರೆ ದೂರದರ್ಶನ ಅಂದರೆ ನನ್ನ ತವರು ಮನೆ ಅಂತ. ಹೀಗೆ ಈ ತವರು ಮನೆಯಿಂದ ಮಾಧ್ಯಮದವರನ್ನು ಮಾಧ್ಯಮದವರನ್ನೇ ಗುರುತಿಸೋದು, ಇದು ನನ್ನ ತವರು ಮನೆಯವರು ನನ್ನ ತವರು ಮನೆಯ ಸದಸ್ಯರನ್ನು ಗುರುತಿಸಿ ಪ್ರಶಸ್ತಿ ಕೊಡೋದಿದೆಯಲ್ಲ, ಅದು ಬಹಳ ವಿಶೇಷ. ನಮಗೆ ನಾಲ್ಕು ಅಕ್ಕಪಕ್ಕ ಮನೆಯವರು ಭಾಳ ಹೊಗಳ್ತಾರೆ. ನಮ್ಮ ಮನೆಯವರು ನಮ್ಮನ್ನು ಯಾವಾಗಲೂ ಕ್ರಿಟಿಸಿಸಮ್ ಮಾಡಿ ತಿವಿತಾ ಇರ್ತಾರೆ ಅಲ್ವಾ. ಕ್ರಿಟಿಸಿಸಮ್ ಅನ್ನು ಮಾಡಿ ನಮ್ಮನ್ನು ಬೆನ್ನು ತಟ್ಟೋದಿದೆಯಲ್ಲ, ಅದು ಮನೆಯವರ ಕೆಲಸ. ನಾವು ಅದನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ. ಮನೆಯವರಿಂದ ಮನೆಯವರಿಗೆ ಕೊಡುವ ಈ ಪ್ರಶಸ್ತಿಗಳು ಆ ಜವಾಬ್ದಾರಿಗೆ ನಾವು ಜೋಡಿಸಿದ್ದೀವಿ. ನನಗೆ ತುಂಬ ಖುಷಿಯಾಯಿತು. ನಾನು ನೋಡಿದ್ದೆ ತೆರೆಯ ಮೇಲೆ ನಮ್ಮ ತುಪ್ಪದ ಬೆಡಗಿ ರಾಗಿಣಿಯವ್ರನ್ನ ಈಗ ನೋಡಿದೆ. ಅವ್ರನ್ನ ನೋಡೋದು ನಾವೆಲ್ಲ ಹಿಂಗೆ ನೋಡಬೇಕು ಅಂತ ಹೀಗೆ ನೋಡ್ತಾರೆ. ಬಹುಶಃ ತುಂಬ ಅಪರೂಪದ ಹೈಟ್ ಅದು ಎಲ್ಲರಿಗೂ, ಆ ಎಲ್ಲ ಕಲಾವಿದರಿಗೆ, ಆ ಒಂದು ನಟಿಯರಿಗೆ ಸಿಗಲ್ಲ. ಅದು ಗಾಡ್ ಗಿಫ್ಟ್ ಅವರ ಒಂದು ಇದು. ಮತ್ತು ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ಕನ್ನಡವನ್ನು ಮಾತಾಡ್ತೀರಾ. ಅದು ಕನ್ನಡದ, ನಾನು ಕನ್ನಡ ಮಾತಾಡುವ ಅಚ್ಚುಕಟ್ಟ ಕನ್ನಡ ಮಾತಾಡೋದು ತುಂಬ ಐ ಲವ್ ದೆಮ್. ಹೀಗಾಗಿ ನಾನೇ ಲವ್ ದೆಮ್ ಅಂತ ಇದ್ದೇನೆ ನೋಡಿ. ನಾನು ತುಂಬ ಅವ್ರನ್ನ ಪ್ರೀತಿಸ್ತೀನಿ. ಕನ್ನಡವನ್ನು ಮಾತನಾಡೋರನ್ನ ತುಂಬ ಪ್ರೀತಿಯೂ, ನನಗೆ ತುಂಬ ಅಭಿಮಾನವೂ ಕೂಡ. ನಮ್ಮ ನೆನಪಿರಲಿ ಪ್ರೇಮ್ ಅವರು ಕೂಡ ನನಗೆ ತುಂಬ ಅಭಿಮಾನದ. ನಾನು ಲಾಸ್ಟ್ ಟೈಮ್ ನನಗೆ ಈ ಒಂದು ಅವಾರ್ಡ್ ಸಿಕ್ಕಾಗ, TNIT ಅವಾರ್ಡ್ ಸಿಕ್ಕಾಗ ಇವರ ದಂಪತಿಗಳೇ ನನಗೆ ಅವಾರ್ಡ್ ಕೊಟ್ಟಿದ್ದರು. ಅದನ್ನು ನೆನಪಿಸ್ತಾ, ಬಹುಶಃ ನಿಮ್ಮ ಟೀಮ್ ಏನಿದೆಯಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ ಅವರ ಮಾತಲ್ಲಿ, ನನಗೆ ಖಂಡಿತ ಕಟ್ಟಿ ನರನಾಡಿ ಇರುವಂತಹ 10 ಜನರನ್ನು ಕೊಡೋದು, ಯುವಕರನ್ನು ನಾನು ಹೊಸ ರಾಷ್ಟ್ರವನ್ನು ಕಟ್ಟಬಲ್ಲೆ ಅಂತ. ನೀವೀಗ ನ್ಯೂ ಇಂಡಿಯಾ ಅಂತ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಟೀಮಲ್ಲಿ ಗಟ್ಟಿಯಾದ ನರನಾಡಿ ಇರುವಂಥ ಮೀರಾ ಇರ್ಬೋದು, ಅಶ್ವಿನಿ, ಇವರೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಂಥ ಗಟ್ಟಿ ನರನಾಡಿ ಇರುವಂಥ 10 ಜನರನ್ನು ಕೊಡು, ನಾನು ದೇಶವನ್ನು ಕಟ್ತೀನಿ ಅಂತ ವಿವೇಕಾನಂದರು ಹೇಳಿದ ಮಾತು ಇವತ್ತು ನೆನಪಾಗ್ತಾ ಇದೆ. ನೀವು ಖಂಡಿತ ನಿಮ್ಮ ಛಲ, ನಿಮ್ಮ ಬೆಂಬಲ ಇದಕ್ಕೆಲ್ಲ ನಮಗೆ ಬೆಂಬಲ ಇದೆ ಅಂತ ಹೇಳ್ತಾ, ರಘು ಅವರ ಕನಸು ಕನಸಾಗಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ರಘು ಭಟ್ ಏನು ಮಾಡ್ಕೊಂಡು ಬರ್ತಾರೆ ಸುಮಾರು 7-8 ವರ್ಷದಿಂದ, ಇದು ಬಹಳ ಅಭಿನಂದಿಸುವಂಥ ಕೆಲಸ. ಇದು ನಾವು ಕಲಾಭಿಮಾನಿಗಳಿಗೆ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡಿ ಅವರಿಗೆ ಅವಾರ್ಡ್ಸ್ ಕೊಡೋದು ಸರ್ವೇ ಸಾಮಾನ್ಯ. ಅದು ಅಂಥ ಒಂದು ದೃಷ್ಟಿಯಲ್ಲಿ ನನ್ನ ಪ್ರಕಾರ ಜುಡಿಷಿಯರಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅದೇ ರೀತಿ ಮಾಧ್ಯಮದವ್ರಿಗೆ ಭಾಳ ಇಂಪಾರ್ಟೆಂಟ್ ಆದ ಒಂದು ಜವಾಬ್ದಾರಿ ಇದೆ. ಅಂಥವ್ರನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹದ ಕೆಲಸ ಇಲ್ಲಿ ತನಕ ಯಾರೂ ಮಾಡಿರಲಿಲ್ಲ. ಆ ಒಂದು ಕೆಲಸ ನಮ್ಮ ರಘು ಭಟ್ ಏನು ಮಾಡ್ತಿದ್ರೆ ನಿಜವೂ ಪ್ರಶಂಸಂತ ಕೆಲಸ ಇದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಕಂಗ್ರ್ಯಾಚುಲೇಟ್ ಫಾರ್ ದಿಸ್ ವಂಡರ್ಫುಲ್ ಜಾಬ್. ಮತ್ತು ಎರಡನೇದಾಗಿ ಈ ಒಂದು ಅವಾರ್ಡ್ ಸೆರೆಮನಿಗಾಗಲಿ ಅಥವಾ ಒಂದು ಇವೆಂಟ್ಗಾಗಲಿ AVR ಗ್ರೂಪ್ನವರು ರೋಪಿನ್ ಮಾಡಿದ್ದು ಬಹಳ ನಮಗೂ ಖುಷಿಯಾದ ವಿಚಾರ. ನಾವು ಇದೇ ರೀತಿ ಕ್ರೀಡೆ ಆಗಿರ್ಬೋದು ಅಂತ ಕಲಾ ಇದಕ್ಕೆಲ್ಲ ನಾವು ಅವಾರ್ಡ್ಗಳಲ್ಲಿ ಟೈಟಲ್ ಸ್ಪಾನ್ಸರ್ ಆಗಿದ್ವಿ. ಈ ಸಲ ನಮ್ಮನ್ನು ಟೈಟಲ್ ಸ್ಪಾನ್ಸರ್ ಆಗಿ ಬರ್ಮಾಡ್ಕೊಂಡಿದ್ದು ನಮಗೂ ಭಾಳ ಖುಷಿಯಾದಂಥ ವಿಚಾರ. ಇದೇ ರೀತಿ ಇನ್ನೂ ಬಹಳ ಮಟ್ಟಕ್ಕೆ ಬೆಳೀಲಿ. ಈಗ 8ನೇ ವರ್ಷ ಇದೆ, 18 ಆಗಲಿ 28 ಆಗಲಿ ಅಂತ ನಾನು ಅವರಿಗೆ ವಿಶ್ ಮಾಡ್ತಾ ಗುಡ್ ಹೇಳ್ತಿ 2 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ರಘು ಭಟ್ ಹಾಗೂ ಸುಗುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಥರ ನಿಂತ್ಕೊಳ್ಳುವಂಥದ್ದು ಮಾಧ್ಯಮ. ಸೊ ನಾನು ಮೊದಲನೇದಾಗಿ ಗಣೇಶ್ ಕಾಸರಗೋಡು ಸರ್ ಯಾಕೆ ಮಾತಾಡಲಿ ಅಂತ ಹೇಳಿದೆ ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನು ನೋಡ್ತಾ ಇರೋರು, ನಮ್ಮನ್ನು ತಿದ್ದಿದವರು, ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಯಾವತ್ತಿಂದ ಇವತ್ತರೆಗೂ ಗುರುಗಳಿಗೆ ಸಮಾನ. ಸೊ ಹಾಗಾಗಿನೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದೆ. ಗಣೇಶ್ ಕಾಸರಗೋಡು ಅವ್ರಿಗೆ ಮತ್ತು ಅವರ ಮಿತ್ರರು ಮತ್ತೆಲ್ಲ ಪತ್ರಿಕೋದ್ಯಮ, ನಾನು ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ
ಯಾಕೆ ಭಾಳಷ್ಟು ಹೆಮ್ಮೆ ಅಂದರೆ ಎಲ್ರಿಗೂ ಅವ್ರದ್ದೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ. ಬಟ್ ಆದರೆ ಪತ್ರಿಕೋದ್ಯಮಕ್ಕೆ ಮಾತ್ರ, ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ ಅವರು ಬರೀ ಅಕ್ಷರಗಳನ್ನೇ ನಂಬ್ಕೊಂಡು ಬದುಕ್ತಾ ಬಂದಿರೋರು ಅವತ್ತಿಂದ ಇವತ್ತವರೆಗೂ. ಅಫ್ಕೋರ್ಸ್ ಇವತ್ತು ತುಂಬ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಾಗಿ ಸೋಷಿಯಲ್ ಮೀಡಿಯಾ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ. ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟೂ ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ಅವರು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಅವತ್ತಿನ ಕಾಲದಲ್ಲಿ ಏನೂ ನೋಡಿರಲಿಲ್ಲ ಅವರು, ಇವತ್ತು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಆದರೆ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೆಮ್ಮೆ ಅಂದರೆ ಇವತ್ತು ಅವರು ಬರವಣಿಗೆನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರು ಹೇಳಿದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳಿಗೆ ಮುಂದೆ ಕೊಡೋ ಥರ ಆಗಬೇಕು. ಒಂದು ಸಲಿಗೆ ತಗೋತೀನಿ ರಘು ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ. ಸೊ ಪ್ರಿಂಟ್ ಮೀಡಿಯಾದವ್ರಿಗೆ ನೀವೇನು ಅವಾರ್ಡ್ ಕೊಡ್ತೀರಾ, ಆ ಅವಾರ್ಡ್ ಕೊಡೋ ಬದಲು ದಯವಿಟ್ಟು ಅವ್ರಿಗೆ ಕ್ಯಾಶ್ ಅವಾರ್ಡೇ ಕೊಡಿ ಅಂತ. ಯಾಕಂದ್ರೆ ಅದರ ಅವಶ್ಯಕತೆ ಅವ್ರಿಗೆ ತುಂಬ ಇದೆ. ಸಾಹಿತಿಗಳಿರ್ಬೋದು, ಸಾಹಿತ್ಯ ಬರೆಯೋರು ಇರ್ಬೋದು, ಅವರೆಲ್ಲಾನು ಸಹ ಅಕ್ಷರನೇ ನಂಬ್ಕೊಂಡು ಬದುಕ್ತಾ ಇರ್ತಾರಾಗಿರೋದ್ರಿಂದ ಅವ್ರು ಬರೀ ಅವಾರ್ಡ್ ಕೊಟ್ಟರೆ, ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಅದರಿಂದ ಏನೂ ಆಗಲ್ಲ. ಯಾಕಂದ್ರೆ ನಾವು ಸುಮಾರು ಸರಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಸಾಹಿತಿಗಳು ನಂಬ್ತಿರೋ ಇಲ್ಲೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದ್ದಾರೆ, ಈ ಶಾಲು, ಈ ಶೀಲ್ಡು ಇವೆಲ್ಲ ಕೊಡೋ ಬಂದು ನಮ್ಗೆ ಯಾಕರಪ್ಪ, ನಮ್ಗೆ ವಯಸ್ಸಾಯ್ತು ತಗೊಂಡು ನಾವು ಏನು ಮಾಡೋಣ, ನಮ್ಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ, ನಮ್ಗೆ ಏನೋ ಕಷ್ಟ ಇದೆ, ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಅದೊಂದು ಸಲಿಗೆಯಿಂದ ಹೇಳಿದೆ. ಮತ್ತು ಮೀಡಿಯಾದವ್ರಿಗೆ ಅವಾರ್ಡ್ ಕೊಡುವಂಥ ಒಂದು ಕೆಲಸವನ್ನು ರಘು ಮಾಡಿದ್ರು. ಗೊತ್ತಿಲ್ಲ ಒಂದು ಅಪರೂಪದ ಥಾಟ್ ಹೇಗೆ ಬಂತು ಅಂತ. ಇಂಥ ಅಪರೂಪದ ಆಲೋಚನೆಗಳು ಅವನಿಗೆ ಬರ್ತಾ ಇರುತ್ತೆ ಯಾವಾಗಲೂ ಸಹ. ನಾನು ಕೇಳಿದೆಲ್ಲ ಕಮರ್ಷಿಯಲ್ ಏನಾದರೂ ಇದೇನಪ್ಪ ಇದರಲ್ಲಿ ಅಂತ. ದೇವರನ್ನ ಇದ್ರಲ್ಲಿ ನಾನು ನೋಡಿದಾಗೆ, ಅವರು ಅಂದ್ಕೊಂಡಾಗೆ ಕಮರ್ಷಿಯಲ್ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಅವರಿಗೆ ಒಂಥರ ಪ್ರೀತಿ ಮಾಧ್ಯಮದವರು ಅಂದರೆ ನೋಡಿ ಅಲ್ಲೆಲ್ಲ ಪಾಪ ಇಷ್ಟೊತ್ತಲ್ಲ ಅಷ್ಟು ಜನ ಹುಡುಗರು, ಹೊಸ ಹುಡುಗರು ಬಂದು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಸೆರೆ ಹಿಡಿತಾ ಇರ್ತಾರೆ. ಎಂಥ ಕ್ರಿಟಿಕಲ್ ಸಿಚುವೇಶನ್ ಇರ್ಬೋದು, ಯಾವ ಥರ ಪರಿಸ್ಥಿತಿ ಇರ್ಬೋದು, ಅವ್ರು ಎಂಥ ಪರಿಸ್ಥಿತಿಯಲ್ಲಿ ಹೋಗಿ ಅದನ್ನು ರೆಕಾರ್ಡ್ ಮಾಡಿ ಅವ್ರು ತೊಗೊಂಡೋಗಿ ಕೊಡಲೇಬೇಕು, ಅದು ಅವ್ರ ಅನಿವಾರ್ಯ ಅದು. ಸೊ ಅಂಥವ್ರ ಬಗ್ಗೆ ಒಂದು ಅವಾರ್ಡನ್ನು ಕೊಡೋದು ಖುಷಿ ಆಗ್ತಾರೆ, ಅವರು ಒಂದು ಮೋಟಿವೇಟ್ ಮಾಡೋದು. இப்போ ಕೊಡ್ತಾ ಇರೋದು ರಘು ಇದೊಂದು ಅವಾರ್ಡ್ ಅಂತ ಅಷ್ಟೇ ಅಂದ್ಕೊಳ್ಬೇಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ಸಿನಿಮಾದವ್ರಿಗೂ ಆ್ಯಕ್ಟ್ರುಗಳಿಗೂ ಸಹ ಒಂದು 50 days ಆದರೆ 100 days ಆದರೆ ಪ್ರೊಡ್ಯೂಸರ್ ಇದನ್ನೇ ಕೇಳ್ಕೊಳ್ಳೋದು, ಸರ್ ಒಂದು ₹1,00,000 ರೆಮ್ಯುನರೇಷನ್ ಕಡಿಮೆ ಕೊಡಿ, ಬಟ್ ಒಂದು ಫಂಕ್ಷನ್ ಮಾಡಿ ನಮ್ಗೆ ಒಂದು ಶೀಲ್ಡ್ ಕೊಡಿ, ಒಂದು ಮೊಮೆಂಟೋ ಕೊಡಿ ಅಂತ. ಯಾಕಂದರೆ ನಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲಾನು ನಿಮ್ಮಪ್ಪ ಏನು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಗೋಡೆ ಮೇಲೆ ತೋರು, ಸರ್ ನೋಡೋ ಅಪ್ಪ 100 days ಮೂವಿ ಶೀಲ್ಡು, ಇದು ಸಿಲ್ವರ್ ಜೂಬ್ಲಿ ಶೀಲ್ಡು ಅಂತ. ಹಾಗೇನೆ ಇವತ್ತಲ್ಲಿ ಕೆಲಸ ಮಾಡ್ತಾ ಇರೋದು ಹುಡುಗರಿಗೆಲ್ಲ ನೀವು ಮೊಮೆಂಟೋ ಕೊಡೋದು, ಅವ್ರಿಗೆ ಎಂಕರೇಜ್ ಮಾಡೋದು ಅವ್ರ ಮನೆಗಳಲ್ಲಿ ಯಾವತ್ತೂ ಇರುತ್ತೆ ಗೋಡೆ ಮೇಲೆ. ಯಾಕಂದರೆ ಮನೆಗೆ ಬಂದವ್ರು ಯಾವತ್ತೂ ನೀವೇನು ಆಸ್ತಿ ಸಂಪಾದನೆ ಮಾಡಿದ್ದೀರಾ, ಎಲ್ಲಿ ಸೈಟ್ ಇದೆ, ಎಲ್ಲಿ ಜಮೀನಿದೆ ಅಂತ ಕೇಳಲ್ಲ. ಅವ್ರು ನೋಡೋದೇ ಗೋಡೆ ಮೇಲೆ ಏನ್ರಿ ಅವಾರ್ಡು ಅಂತಾರೆ, ಅದೇ ಅವ್ರಿಗೆ ಒಂದು ಅಪ್ರಿಷಿಯೇಷನ್. ಸೊ ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದೆಯರಿಗೂ ಒಳ್ಳೆಯದಾಗಲಿ ನಿನಗೆ ಮತ್ತು ಸುಗುಣ ಇಬ್ಬರಿಗೂ ಸಹ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತಿಥಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾಕಂದರೆ ಇದು ನನ್ನ ಕಾರ್ಯಕ್ರಮ, ನನ್ನ ಫ್ಯಾಮಿಲಿ, ಅವ್ರಿಬ್ರು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸುಗುಣ ಮತ್ತು ರಘು. ಸೊ ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ದೆರ್ ಇಸ್ ನೋ ನೋಟಿಸ್, ವೆರಿ ಶಾರ್ಟ್ ನೋಟಿಸ್, ಬ್ರದರ್ ಎಂತ ಹೇಳಿ ಜಿಮ್ಮ ಆರಾಮ ಫ್ರೀನಾ ಅಂತ ಹೇಳ್ರಗು ಅಂದರೆ 1ನೇ ತಾರೀಕು 6:30 ಬ್ರದರ್ ಇಲ್ಲಿ ಹೈಟ್ ಪಾರ್ಕು ಏನು ಅಂದರೆ ಅದು ಇದಿದೆ, ಪ್ರೆಸ್ ಮೀಟ್ ಇದೆ, ನಾನು ಮೀಡಿಯಾ ಏನು ಮಾಡ್ತೀನಿ ಅದು, ಓಕೆ ಬ್ರದರ್ ಬಾಯ್ ಮಾತಾಡ್ತೀನಿ ಬಾಯ್. ಫ್ರೀ ಇದೆಯಾ, ಭಕ್ತಿಯಾ, ಹಿಂಗೇನೋ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇದ್ದೀನಿ, ಹೆಸರಾಗಲ್ಲ, ನೋ ನಥಿಂಗ್, ನೋ ನೋಟಿಸ್ ಅಂದರೆ ಆ ಥರ ಒಂದು ಸಲಿಗೆ, ಆ ಥರ ಒಂದು ಹಕ್ಕು ಅವನಿಗಿದೆ. ಯಾಕಂದರೆ ಅಷ್ಟು ಸಮಾಜಮುಖಿ ಕೆಲಸಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನೇನು ಆಯೋಜನೆ ಮಾಡಿದ್ದಾರೆ ಈ ಸರಿ ಇನ್ನೂ ಬಹಳ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸೌತ್ ಇಂಡಿಯಾ ಲೆವೆಲ್ಗೆ ತೊಗೊಂಡೋಗಿ ಎಲ್ಲ ಭಾಷೆಯವ್ರಿಗೂ ಸಹ, ಎಲ್ಲ ಮೀಡಿಯಾದವ್ರಿಗೂ ಸಹ ಅವಾರ್ಡ್ ಕೊಡುವಂಥ ಕೆಲಸ. ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಚಿಕ್ಕ ವಯಸ್ಸಿಂದಾನೆ ಒಂದು ತುಂಬ ಸಿಂಪಲ್ ಪಾಲಿಸಿ, ಅಂದರೆ ಒಂದು ತುಂಬ ಸಿಂಪಲ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಬಂದಿದ್ದೀನಿ. ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಏನಾಗಿದೆ, ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು, ಏನು ಕೆಲಸ ಮಾಡಿದ್ರು, ಸಣ್ಣದು ಆಗಲಿ ದೊಡ್ಡದಾಗಲಿ, ಇಲ್ಲಾಂದರೆ ಒಂದು ಎಕ್ಸ್ಟೆನ್ಸಿವ್ ಕೆಲಸ ಆಗಲಿ, ಏನಾದರೂ ಇದ್ರೂ ಒಂದು ಬೆನ್ನು ತಟ್ಟೋದಿದೆಯಲ್ಲ,
ಆ ಒಂದು ಎಂಕರೇಜ್ಮೆಂಟ್, ಆ ಒಂದು ಪ್ರೋತ್ಸಾಹ ಬಂದರೆ ನಮಗೆ ಜೀವನದಲ್ಲಿ ನಾವು ಏನು ಬೇಕಾದರೂ ಸಾಧನೆ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡಬೇಕು ಅಂತ ಓಡ್ತೀವಿ. ಸೊ ನನ್ನ ಪ್ರಕಾರ ಎಂಕರೇಜ್ಮೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಅಪ್ರಿಸಿಯೇಷನ್, ಎಂಕರೇಜ್ಮೆಂಟ್ ಇಷ್ಟು ಪ್ರಾಮುಖ್ಯವಾಗಿದೆ ದಟ್ ಈ ಒಂದು ಸಣ್ಣದು ನೀವು ಓಕೆ ಅಪ್ಪ ನೀವು ಕಷ್ಟಪಟ್ಟಿದ್ದೀರಾ, ನೀವೇನಾದರೂ ಪ್ರಯತ್ನ ಪಟ್ಟಿದ್ದೀರಾ, ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ, ಆ ಒಂದು ಸಣ್ಣ ವರ್ಡಿಂದಾನೆ ಎಷ್ಟು ಎಂಕರೇಜ್ಮೆಂಟ್ ಸಿಗುತ್ತೆ ಒಬ್ಬರು ಪರ್ಸನ್ಗೆ. ಆ್ಯಂಡ್ ನಾನು ತುಂಬ ಚಿಕ್ಕವನು ಈ ವೇದಿಕೆ ಮೇಲೆ ಮಾತಾಡೋಕ್ಕೆ, ಬಟ್ ನಾನು ಫಸ್ಟ್ ಸಿನಿಮಾಯಿಂದ ಸರ್ ನನಗೆ ನೋಡ್ಕೊಂಡು ಬರ್ತಾ ಇದ್ದಾನೆ. I think the media has changed so much over time. ಅಂದರೆ ಡ್ರಾಸ್ಟಿಕ್ ಆಗಿ ಚೇಂಜ್ ಆಗಿದೆ. ನಾನು ಫಸ್ಟ್ ಸಿನಿಮಾಯಿಂದ ನಾನು ನೋಡಿದ್ದು ಚಾನೆಲ್ಸ್ ಆಗಲಿ, ಇಷ್ಟೇ ಒಂದು ನಾವು 10 ಚಾನೆಲ್ಸ್ ಇದ್ದಿದ್ದು, 10 ನ್ಯೂಸ್ ಪೇಪರ್ಸ್ ಇದ್ದಿದ್ದು. ಇಟ್ ವಾಸ್ ಅ ವೆರಿ ಕ್ಲೋಸ್ ನೆಟ್ ಬ್ಯೂಟಿಫುಲ್ ಒಂದು ಫ್ಯಾಮಿಲಿ ಥರ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಇವತ್ತು 15 ವರ್ಷ ಆದಮೇಲೆ ಮೀಡಿಯಾ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಲೈಕ್ ಪ್ರಿಂಟ್ ಆ್ಯಂಡ್ ಟೆಲಿವಿಷನ್ ಹ್ಯಾಸ್ ನೆವರ್ ಚೇಂಜ್. ಅದು ಒಂದು ಅಂದರೆ ನಮ್ಮ ಇಂಡಸ್ಟ್ರಿಗೆ ಅಥವಾ ನಮ್ಮ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಏನಿದ್ದೀವಿ ಹೆಂಗಿದ್ದೀವಿ ಆ ಒಂದು ಅಪ್ಪ ಅಮ್ಮ ಥರ ಇರ್ತಾರಲ್ಲ, ದಟ್ ಈಸ್ ಹೌ ದ ಪ್ರಿಂಟ್ ಮೀಡಿಯಾ ಆ್ಯಂಡ್ ದ ಟೆಲಿವಿಷನ್ ಮೀಡಿಯಾ ಇಸ್. ಸೊ ಆ ಒಂದು ವೇಳೆ ನೋಡಿದ್ರೆ ತುಂಬ ಹೆಮ್ಮೆ ಅನ್ಸುತ್ತೆ. ಅಂದರೆ ನಾನು ನೋಡ್ಕೊಂಡ್ ಬಂತಾ ಇರೋದು OGs ಆರ್ ಆಲ್ವೇಸ್ ದಿ OGs. ಒರಿಜಿನಲ್ಸ್ ಯಾವತ್ತು ಒರಿಜಿನಲ್ಸ್. ನಾವು ಎಷ್ಟು ಬೇರೆ ಬೇರೆ ರೀತಿಯಾದ ವರ್ಷನ್ಸ್ ಆಗ್ತೀವಿ ಅನ್ನೋದಕ್ಕಿಂತ ದ ಒರಿಜಿನಲ್ಸ್ ಆರ್ ಆಲ್ವೇಸ್ ದ ಒರಿಜಿನಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಈ ತರ ಒಂದು ಫಂಕ್ಷನ್, ಈ ತರ ಒಂದು ಪ್ಲಾಟ್ಫಾರ್ಮ್ ನೀವು ಕ್ರಿಯೇಟ್ ಮಾಡಿದ್ದೀರಲ್ಲ ರಘುವನ್ ಸಂಗೀತ, ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು. ನಾನು ನಿನ್ನೆನೆ ಮಾತಾಡ್ತಾ ಇದ್ದೆ ನಿಮ್ಮ ಹತ್ರ ಇದ್ರ ಬಗ್ಗೆ, ದಟ್ ಯಾಕೆ ಈ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀರಾ. ಐ ಥಿಂಕ್ ದಿಟ್ ಇಸ್ ಸಚ್ ಅ ಲಾಂಗ್ ಓವರ್ ಡ್ಯೂ ಥಿಂಗ್. ಇದು ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಹಿಂದೆ ಅಂದ್ರೆ ನಮಗೆ ಯಾರು ಮೀಡಿಯಮ್ಸ್, ನೀವು ಆಕ್ಚುಲಿ ಒಂದು ಮೀಡಿಯಂ, ಒಂದು ಪ್ಲಾಟ್ಫಾರ್ಮ್, ನೀವು ನಮಗೆ ನಾವು ಹೆಂಗಿದೀವಿ, ಏನಿದೀವಿ, ಯಾವ ತರ ಇದೀವಿ, ಎಷ್ಟು ವರ್ಷ ನಾವು ಹೆಂಗ್ ಬೆಳೆದಿದೀವಿ, ನಮ್ಮ ಜರ್ನಿ ತೋರಿಸ್ಕೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ಮೀಡಿಯಾ ಇದೆಯಲ್ಲ, ದಟ್ ಈಸ್ ವಾಟ್ ಟೆಲಿವಿಷನ್ ಅಂಡ್ ದಟ್ ಈಸ್ ವಾಟ್ ಪ್ರಿಂಟ್ ಮೀಡಿಯಾ ಇಸ್. ಅಂಡ್ ಟುಡೇ ಆ ಒಂದು ಫೋರಮ್ ಇರಲಿಲ್ಲ ಅಂದ್ರೆ ಪ್ರಾಬಬ್ಲಿ ನಾವು ಯಾರು ಆಕ್ಟರ್ಸ್ ಆಗಲಿ ಅಥವಾ ಯಾವುದೋ ಒಂದು ಇಶ್ಯೂ ಆಗಲಿ, ಸಿಚುವೇಶನ್ ಆಗಲಿ, ಅದು ಅಂತೂ ಇರ್ತಾನೆ ಇರಲಿಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ನೀವು ಹಿಂದೆ ನಿಂತ್ಕೊಂಡು ಪ್ರತಿಯೊಂದು ಸಣ್ಣ ಸಿಚುವೇಶನ್ ಆಗಲಿ, ಒಂದು ಇನ್ಸಿಡೆಂಟ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಒಬ್ಬರ ಪರ್ಸನ್ ಆಗಲಿ, ಫಿಲ್ಮ್ ಆಗಲಿ, ನಾನ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲವನ್ನ ನೀವು ಹಿಂದೆ ಒಂದು ಫಾರ್ಮ್ಯಾಟ್ ಅಲ್ಲಿ ತೋರಿಸ್ಕೊಂಡ್ ಬರ್ತಾ ಇದ್ದೀರಲ್ಲ ಇಷ್ಟು ವರ್ಷ. ಇವಾಗ ಐ ಥಿಂಕ್ ನೀವೆಲ್ಲರೂ ಮುಂದೆ ಬರುವಂತ ಒಂದು ಸಮಯ ಬಂದಿದೆ. ಇಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ಸೋ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್. ಅಪ್ರಿಸಿಯೇಷನ್ ಎಷ್ಟು ಮುಖ್ಯವಾಗಿರುತ್ತೆ ಅಂದ್ರೆ, ನನಗೆ ಒಂದು 2 ಮಾತು ನಾನು ಹೇಳಿದ ಹಾಗೆ, ನನಗೆ ಯಾರಾದರೂ ಎಂಕರೇಜ್ ಮಾಡಿದ್ರೆ, ನನಗೆ ಒಂದು ಚಿಕ್ಕದು ಅವಾರ್ಡ್ ಬಂದ್ರೆ, ಅಥವಾ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಥವಾ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಇಷ್ಟು ಹೆಮ್ಮೆ ಅನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಲಾಂಗ್ ಓವರ್ಡ್ಯೂ ನಿಮ್ಮೆಲ್ರಿಗೂ ಆ ಒಂದು ಪದ, ಆ ಒಂದು ಅಪ್ರಿಸಿಯೇಷನ್, ಆ ಒಂದು ಅವಾರ್ಡ್ ಸಿಗಬೇಕು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ. ಒಂದು ಮೂಮೆಂಟ್ ನೀವು ಹೇಳಿದ್ರಿ ಈ ಥರ ನೀವು ಸೌತ್ ಲೆವೆಲ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ. ಆ್ಯಂಡ್ ಸರ್ ಇದ್ದಾರೆ, ಮೇಡಮ್ ಇದ್ದಾರೆ ಜೂರಿಯಲ್ಲಿ, ಇಷ್ಟು ಸೀನಿಯರ್ಸ್ ಅವರು. ನಾವು ನನ್ನದೇ ಹೇಳಿ ತುಂಬ ಚಿಕ್ಕವರು ನಾವು ಮಾತಾಡೋಕ್ಕೆ ಸರ್ ಮತ್ತು ಮೇಡಮ್ ಮುಂದೆ. ಬಟ್ ಐ ಫೀಲ್ ವೆರಿ ಪ್ರೌಡ್. ಐ ಫೀಲ್ ಲೈಕ್ ನಾನು ನನ್ನ ಲೈಫಲ್ಲಿ, ನನ್ನ ಜರ್ನಿಯಲ್ಲಿ ನನಗೆ ಗೊತ್ತು ಒಂದು ಮಾಹಿತಿ ಎಷ್ಟಿದೆ. ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ನಮ್ಗೆ ಇಷ್ಟು ಖುಷಿ ಆಗುತ್ತೆ. ಅಪ್ಪ ನನಗೆ ಒಂದು ಅವಾರ್ಡ್ ಬಂದಿದೆ. ಪ್ರೇಮರು ಹೇಳಿದಾಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಸೊ ಕಂಗ್ರ್ಯಾಚುಲೇಷನ್ಸ್. ಈ ಒಂದು ಕರ್ನಾಟಕ ಲೆವೆಲಿಂದ ನೀವು ಸೌತ್ ಲೆವೆಲ್ ಹೋಗ್ತಾ ಇದ್ದೀರಾ, ನ್ಯಾಷನಲ್ ಲೆವೆಲ್ಗೆ ಹೋಗಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ. ಆ್ಯಂಡ್ ಐ ಹೋಪ್ ದಟ್ ನಾನು ನಿಜವಾಗ್ಲೂ ಮನಸ್ಸಿಂದ ಕೇಳೋದು ಒಂದೇ, ದಟ್ ಯಾರ್ಯಾರು ಇಷ್ಟು ಕಷ್ಟ ಪಡ್ತಾರಲ್ಲ, ಅದು ಹಿಂದೆ ಇರೋರು ಅನ್ಸಂಗ್ ಅನ್ಸೀನ್ ಹೀರೋಸ್ ಯಾರ್ಯಾರು ಇದ್ದೀರಲ್ಲ, ನೀವೆಲ್ರಿಗೂ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂದರೆ ನನಗೆ ಹೃದಯದಿಂದ ಎಷ್ಟು ಖುಷಿ ಆಗ್ತಿದೆ. ಐ ರಿಯಲಿ ವಿಶ್ ಯು ವೆಲ್. ಆ್ಯಂಡ್ TNIT ಶುಡ್ ಗ್ರೋ. ಆ್ಯಂಡ್ ಈ ಥರ ಒಂದು ಜೂರಿ ಇದ್ದಾಗ ಇಟ್ ಈಸ್ ಬೈ ಡಿಫಾಲ್ಟ್ ಥಿಂಗ್ ದಟ್ ಜೆನ್ಯೂನ್ ಆಗಿ ಯಾರ್ಯಾರು ಏನೇನು ಒಳ್ಳೆ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ. ಆ್ಯಂಡ್ whenever I come to a press meet, of course today time has changed, there's so much social media, paparazzi, adu idu, of course with changing time now change agbeku, but adruno
ನಮ್ಮ ಒರಿಜಿನಲ್ ಸೀನಿಯರ್ ಚಾನಲ್ ಅವರು, ನಮ್ಮ ಪ್ರೆಸ್ ಅವರು, ನಮ್ಮ ಪ್ರಿಂಟ್ ಅವರು, ಗಣೇಶ್ ಸರ್ ಆಗಲಿ, ವಾಸು ಸರ್ ಆಗಲಿ, ವೆಂಕಟೇಶನ್ ಆಗಲಿ, ನೀವು ಇವ್ರಿಗೆಲ್ಲರೂ ನೋಡಿ ಇಷ್ಟು ಖುಷಿ ಆಗುತ್ತೆ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದಾನೇ ಅವ್ರಿಗೆ ನೋಡ್ಕೊಂಡ್ ಬರ್ತಾ ಇದೀವಿ, ಅಂದ್ರೆ ಅವ್ರು ನಮ್ಮನ್ನ ನೋಡ್ಕೊಂಡ್ ಬರ್ತಾ ಇದಾರೆ, ನಾವು ಹೆಂಗೆ ಒಂದು ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅಂತ. ಸೊ ಇಂಥವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ, ಇಂಥವ್ರನ್ನ ಮುಂದೆ ತಂದು ಒಂದು ಅವಾರ್ಡ್, ಒಂದು ಏನಾದರೂ ಏನೋ ಒಂದು ವೇದಿಕೆ ಇದ್ರೆ ಫಾರ್ ದೆಮ್ ಟು ಬಿ ಏಬಲ್ ಟು ಬಿ ಸೀನ್ ಅಲ್ವಾ, ಲೈಕ್ ಬಿಕಾಸ್ ಯಾರು ಗೊತ್ತಿರಲ್ಲ, ಅವ್ರ ಹೆಸರುಗಳು ಕೇಳಿರ್ತಿದ್ದಾರೆ ಎಲ್ರು, ಬಿಕಾಸ್ ಅಂಡ್ ಅವ್ರ ಮುಂದೆ ಬಂದು ಈ ತರ ಒಂದು ಅವ್ರ ಫೇಸ್ ಬರ್ತಾ ಇದಾರಲ್ಲ ಎಲ್ಲ ಕಡೆ, ಅದಕ್ಕಿಂತ ಖುಷಿ ನನಗಂತೂ ಯಾವುದಿಲ್ಲ. ಸೊ ರಘು, ಆಲ್ ದ ಬೆಸ್ಟ್. ಸಂಗೀತ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ನಿಮಗೆ. ಆ್ಯಂಡ್ ಅಫ್ಕೋರ್ಸ್ AVR ಇಸ್ ಲೈಕ್ ಫ್ಯಾಮಿಲಿ ಟು ಮೀ. ಅದೇನೋ ಎರಡು ಮಾತಿಲ್ಲ, ಹೇಳೋ ಮಾತಿಲ್ಲ ಅದು. ಸೊ AVR has always encouraged new potential ideas and people who always have to be seen ಅಂತ ಯಾರ್ಯಾರು ಡಿಸರ್ವ್ ಮಾಡ್ತಾರೆ, ಯಾವ ಪೋಡಿಯಮ್ಸ್ ಅಲ್ಲಿ, ಯಾವ ಲೆವೆಲ್ಸ್ ಅಲ್ಲಿ. ಸೊ ಅದನ್ನ ಅವ್ರು ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಯಾವತ್ತೂ. ಸೊ ಶೈಲೇಶನ್ is representing AVR, I am representing AVR, I don't know, like I am representing the whole industry. And ಹೆಮ್ಮೆ ಅನ್ಸುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ ಹಾಗೂ ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ವೆಂಕಟೇಶಣ್ಣ, ಥ್ಯಾಂಕ್ ಯು. ಇವತ್ತು ಪತ್ರಿಕಾ ದಿನಾಚರಣೆ, ಸೊ ನೀವು ಹೇಳಿದ್ರಿ ಇವತ್ತೇ ಮಾಡೋಣ ಅಂತೇಳಿ, ಇವತ್ತು ಸ್ಟಾರ್ಟಿಂಗ್ ಮಾಡೋಣ ಅಂತೇಳಿ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ 2025 ಮೀಡಿಯಾ ಅವಾರ್ಡ್ಸ್. ಫಸ್ಟ್ ಗೆಸ್ಟ್ಗಳ ಬಗ್ಗೆ ಹೇಳೋಣ. ಪ್ರೇಮ್ ಸರ್ ಹೇಳ್ದಂಗೆ ಅವಾಗ ಸಡನ್ ಮೊನ್ನೆ ಫೋನ್ ಮಾಡ್ಬಿಟ್ಟು ಹೇಳಿದೆ, ಹಿಂಗೆ ಪ್ರೆಸ್ ಮೀಡಿಯಾದ ಬರಬೇಕು, ಮಾಧ್ಯಮದವ್ರಿಗೆ ಒಂದು ವಿಶ್ ಮಾಡಿ ಹೋಗ್ಬೇಕು ಅಂತ. ಸೊ ಇಮಿಡಿಯೇಟ್ಲಿ ಅವರು ಬೇರೆ ಕೇಳಲಿಲ್ಲ, ಅವ್ರು ಜಿಮ್ಮಲ್ಲಿದ್ದರು, ಅವ್ರು ಹೇಳ್ದಂಗೆ ಸೊ ಓಕೆ ಅಂತ ಹೇಳಿದ್ರು. ಅವ್ರು ಬಂದು ಎಷ್ಟೊತ್ತು ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿ ವಿಶ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ರಾಗಿಣಿ ಮೇಡಮ್ ಕೂಡ ಅಷ್ಟೇ. ನಿನ್ನೆ ಅರವಿಂದ್ ಅಣ್ಣ ಹೇಳಿದ್ರು, ನಾನು ಮಾತಾಡ್ತೀನಿ, ಯಾಕಂದರೆ ಅಟ್ಲೀಸ್ಟ್ ಸೆಲೆಬ್ರಿಟೀಸ್ ಇದ್ದರೆ ಒಂದು ವಿಶ್ ಮಾಡಿದ್ರೆ, ಯಾವಾಗಲೂ ಮಾಧ್ಯಮರು ಅವಾರ್ಡ್ಸ್ ಬಂದರೆ ಆಗ್ತಾನೆ ಇರ್ತಾರೆ ಸೆಲೆಬ್ರಿಟಿಗಳದ್ದು, ಬೆಳಗ್ಗೆ ನ್ಯೂಸ್ ಚಾನಲ್ ಬರ್ತಾ ಇರುತ್ತೆ. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ, ಬರ್ತೀನಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿ ಇವತ್ತು ಈ ಥರ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಒಪ್ಕೊಂಡ್ರು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಶೈಲೇಶ್ ಅಣ್ಣ ನಮ್ಮ DNIT ಆಫೀಸ್ ಕೆಳಗಡೆ ಅಡ್ವೊಕೇಟ್ ಆಫೀಸ್ ಅವ್ರದ್ದು. ಸೊ ಯಾವತ್ತೂ ನಾನು ನೋಡ್ತಾನೆ ಇರ್ತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಹೇಳ್ತಾರೆ, ಏನು ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡ್ತೀವಿ ಅಂತ ಬೆಂಡ್ ತರ್ತಾ ಇರ್ತಾರೆ. ಪರ್ಸ್ನಲಿ ಅವ್ರು ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಜೂರಿಗಳ ಬಗ್ಗೆ ಹೇಳಿದ್ರೆ, ಗಣೇಶಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಯಾಕಂದರೆ ಎಲ್ಲ ನಾಟ್ ಇನ್ ಮೀಡಿಯಾ ಅವಾರ್ಡ್ ಆಗಿರ್ಬೋದು, ಬೇರೆ ನಾನು ಏನು ಕೆಲಸ ಮಾಡಿದ್ರು ಅವ್ರ ಹತ್ರ ಈ ಥರ ಮಾಡ್ತಾ ಇದ್ದೀನಿ ಅಣ್ಣ, ಈ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ಅವರ ಬ್ಲೆಸ್ಸಿಂಗ್, ಆಶೀರ್ವಾದ ಮಾಡ್ತಾನೆ ಇರ್ತಾರೆ ನನಗೆ. ಅಂದರೆ ಎಲ್ಲ ಈಗ ಸಿನಿಮಾ ಆಗಿರ್ಬೋದು, ಬೇರೆ ನಾನು ಯಾವ ಸೋಷಲ್ ವರ್ಕ್ ಆಗಿರ್ಬೋದು, ಏನಾದ್ರು ಕೇಳಿದ್ರೆ ಅವ್ರ ಹತ್ರ ಒಪಿನಿಯನ್ಸು ಅವರು ಮಾಡೋ ಚೆನ್ನಾಗಿರುತ್ತೆ ಅಂತ ತಗ್ತಾ ಇರ್ತಾರೆ. ಥ್ಯಾಂಕ್ ಯು ಗಣೇಶಣ್ಣ, ಈ ಸಲ ಜೂಲಿಯಾಗಿ ಅಫಿಷಿಯಲಿ ಇದಾಗಿರೋದಕ್ಕೆ. ಇದಕ್ಕಿಂತ ಮೊದಲು ಪ್ರತಿ ವರ್ಷನೇ ಇದ್ದರು, ಆದರೆ ಈ ವರ್ಷ ಅಫಿಷಿಯಲ್ ಆಗಿ ಇದಾಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿರ್ಮಲಮ್ಮ ಕೂಡ ಅಷ್ಟೇ. ಸೊ 3 ವರ್ಷ ಹಿಂದೆ DNIT ಚಂದನಲ್ಲಿ ಇದ್ದರು ಅವರು. ಆ ಟೈಮಲ್ಲಿ ಅವ್ರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿತ್ತು. ಸೊ ಈ ವರ್ಷ ಅವರು ಕೂಡ ನಮ್ಮ ಜೊತೆ ಜೂರಿ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ DNIT ಆ್ಯಂಡ್ ನಮ್ಮ ಶ್ರೀಮತಿಯವ್ರ ಬಗ್ಗೆ ಹೇಳಬೇಕು. ಅವ್ರು ಯಾವತ್ತೂ ನನ್ನ ಜೊತೆ ಇರ್ತಾರೆ, ಏನೇ ವರ್ಕ್ ಇದ್ರು, ಲೈಕ್ ನಮ್ಮ ಸಿನಿಮಾ ಆಗಿರ್ಬೋದು, ಸೀದಾ ಕ್ರಿಕೆಟ್ ಆಗಿರ್ಬೋದು, ಆದರೂ ಆ್ಯಂಡ್ ಮೀಡಿಯಾ ಅವಾರ್ಡ್ಸ್ ಆಗಿರೋ ಜೊತೆಗೆ ಇರ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಡಿಟರು ಅಷ್ಟೇ, ಮೀರಾ ಅವರು. ಸೊ ಆಲ್ರೆಡಿ ನಮ್ಮ ವರ್ಕ್ ಸ್ಟಾರ್ಟ್ ಆಗಿದೆ, ಎಲ್ಲ ಚಾನಲ್ಸ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ. ಸೊ ನಮ್ಮ ಪರ್ಸ್ನಲಿ ಏನು ಅಪ್ಲಿಕೇಶನ್ಸ್ ಇದೆ ಕೊಟ್ಟು ಬಂದಿದ್ದೀವಿ. ಆ್ಯಂಡ್ ಸೌತ್ ಇಂಡಿಯಾ, ಸೊ ಕಳೆದ 6 ವರ್ಷಗಳಿಂದ ನಾವು ಓನ್ಲಿ ಕರ್ನಾಟಕ, ಈಗ ನಮ್ಮ ಏನು ಹೋಮ್ ಅಂತ ಹೇಳ್ತೀವಲ್ಲ, ಕರ್ನಾಟಕದಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡ್ತಾ ಬಂದಿದ್ವಿ. ಸೊ ಕಳೆದ ವರ್ಷದಿಂದ ಸೌತ್ಗೆ ಎಂಟ್ರಿ ಆದ್ವಿ. ಸೊ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ. ಲಾಸ್ಟ್ ಇಯರ್ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ವಿ, ತುಂಬ ಚೆನ್ನಾಗಿ ನಡೀತು. ಸೊ ಈ ವರ್ಷ ಕರ್ನಾಟಕದ 2 ಜೂರಿ ಅಲ್ಲದೆ ತಮಿಳ್ನಾಡು, ಆಂಧ್ರ, ಮಲಯಾಳಮಿಂದನೂ ಒಂದೊಂದು ಜೂರಿನ ಎತ್ಕೊಂಡು ಟೋಟಲ್ 5 ಜೂರಿನ ಇಟ್ಕೊಂಡು ನಾವು ಅದನ್ನು ಸೆಲೆಕ್ಷನ್ ಮಾಡ್ತೀವಿ. ಆ್ಯಂಡ್ ಅಗೋಸ್ಟಲ್ಲಿ ಇದು ನಡೆಯುತ್ತೆ. ಆ್ಯಂಡ್ ಅಲ್ಲೂ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಇದೇ ಥರ. ಸೊ ಮುಂದಿನ ದಿನಗಳಲ್ಲಿ ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಮೋಸ್ಟ್ ಕೆಟಗರಿನ ಕೆಲವೊಂದನ್ನ ಸೇರಿಸ್ತಾ ಇದ್ದೀವಿ. ಸೊ ಇವಾಗ ನನಗೆ ಕೆಲವು ಚಾನ್ಸ್ಗಳಿಂದ ಬಂತು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇದ್ದಾರೆ, ಬುಲೆಟಿನ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರನ್ನ ಕೆಟಗರಿಲಿ ಇಲ್ಲ ಅಂತ ಅವ್ರನ್ನೂ ಸೇರಿಸ್ತಾ ಇದ್ದೀವಿ ಈ ವರ್ಷ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಯೂಶಲಿ ಕ್ಯಾಮ್ರಾಮ್ಯಾನ್, ರಿಪೋರ್ಟ್ರು
ಇದ್ದೇ ಇದೆ. ಅದ್ರ ಜೊತೆ ಕೆಲವು ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರಿನ ಈ ಸಲ ಸೇರಿಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಎನಿ ಅಪ್ಡೇಟ್ಸ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇದರಲ್ಲಿ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಇಷ್ಟೊತ್ತು ನೋಡಿ, ಯಾವಾಗಲೂ ಆಗ ಪ್ರೇಮ್ ಸರ್ ಹೇಳ್ತಾ ಇದ್ರು, ಕ್ಯಾಮರಾಮ್ಯಾನ್ಗಳಾಗಿರ್ಬೋದು, ರಿಪೋರ್ಟರ್ಗಳಾಗಿರ್ಬೋದು, ನಮ್ಮ ಪ್ರೋಗ್ರಾಮ್ ಮುಗಿಯೋ ತನಕ ಕಾಯ್ತಾರೆ. ಸೊ ಮುಗಿದ್ಬಿಟ್ಟು ಅದನ್ನು ತಗೊಂಡೋಗಿ ಡೆಸ್ಕ್ಗೆ ಕೊಟ್ಬಿಟ್ಟು ಅಲ್ಲಿಂದ ಒನ್ ಬೈ ಒನ್ ಹೋಗಿ ಆ ಲಾಸ್ಟ್ ಆ್ಯಂಕರ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಚಾನಲಲ್ಲಿ. ಸೊ ಅವ್ರನ್ನೆಲ್ಲ ಒಂದು ರೆಕಗ್ನೈಸ್ ಮಾಡಿಕೊಡುವಂಥ ಅವಾರ್ಡ್, ಒಂದು ಖುಷಿ ಆಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ, ಎಲ್ಲರದ್ದು ಇದೇ ಥರ ಬ್ಲೆಸ್ಸಿಂಗ್ ಇದ್ದರೆ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು ಅಂತ ನಮ್ಮ TNIT ಸಂಸ್ಥೆ ಆಸೆ. ಸೊ ಥ್ಯಾಂಕ್ ಯು. ಎಲ್ಲರದ್ದು ಆಶೀರ್ವಾದ ಇದೇ ಥರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಅರ್ಥ ಆಗಿಲ್ಲ ನನಗೆ. 100% ಕರೆಕ್ಟ್. ಈಗ ನೋಡಿ, ಒಳ್ಳೆ ಕ್ವೆಶನ್ಸ್ ಕೇಳಿದ್ದಾರೆ. ಒಳ್ಳೆ ಕ್ವೆಶನ್. ಸೊ ಫಸ್ಟ್ ಏನಾಗುತ್ತೆ, ನಾವು ಒಂದು ಇನ್ವಿಟೇಷನ್ನ ನಿಮ್ಮ ಚಾನಲ್ ಕೊಡ್ತೀವಿ, ಎಡಿಟರ್ ಕೊಡ್ತೀವಿ. ಅಲ್ಲಿ ಅವರು ಸೆಲೆಕ್ಟ್ ಮಾಡಿ ನಮಗೆ, ಸೊ ಆಯಾ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ನಮ್ಗೆ ಕಳಿಸ್ತಾರೆ. ದೇನ್ ಏನಾಗುತ್ತೆ, ನಮಗೆ ಎಲ್ಲ ಈಗ 10 ಚಾನಲ್ ಇದೆ ಎಲೆಕ್ಟ್ರಾನಿಕ್ ಚಾನಲ್, ಅದರಲ್ಲಿ ನಾವು ಹೈಯೆಸ್ಟ್ ಸೀನಿಯರ್ ಏನು ಎಕ್ಸ್ಪೀರಿಯನ್ಸ್, ಅವ್ರು ಏನು ವರ್ಕ್ ಮಾಡಿದ್ದಾರೆ ಅಂತ ನೋಡ್ತೀವಿ. ಇಲ್ಲಿ ತನಕ ನೀವು, ಯಾಕಂದ್ರೆ ನಮ್ಮ ಹತ್ರ ನಮ್ಮ ಬುಕ್ಸ್ ಇದೆ, ನಾವು ಇಷ್ಟು ವರ್ಷ ನಾವು ಕೊಟ್ಟಿರೋದು ಆ ಬುಕ್ಸಲ್ಲಿ ನಾವು ಹಾಕಿ ಹಾಕ್ತೀವಿ. ಈ ವರ್ಷ ಲಾಸ್ಟ್ ಇಯರ್ ಬರುತ್ತೆ. ಆ್ಯಂಡ್ ಓವರ್ ಆಲ್ 7 ಇಯರ್ಸ್ದು ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಅಂತ. ಸೊ ಎವ್ರಿ ಇಯರ್ ಇಟ್ ವಿಲ್ ಬಿ ಏನ್ ಹೇಳ್ತೀವಿ, ಈ ಫಸ್ಟ್ 4 ವರ್ಷ ಏನು ಮಾಡ್ತಿದ್ವಿ, ಸೆಲೆಕ್ಷನ್ ತುಂಬ ಒಬ್ಬೊಬ್ರಿಗೆ ಕೊಟ್ಕೊಂಡು ಬರ್ತಿದ್ವಿ. ಈಗ ಏನಾಗ್ತಿದೆ, ನನ್ನ ಪ್ರಕಾರ ನನಗೆ ಎಕ್ಸ್ಪೀರಿಯನ್ಸ್ ಇದ್ರು NBAI ಅವಾರ್ಡ್ ಒಂದೇ ಇರೋದು ಡೆಲ್ಲಿಯಲ್ಲಿ, ಆಲ್ ಓವರ್ ದ ಇಂಡಿಯಾ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಸರ್, ಈಗ ನ್ಯಾಷನಲ್ ಅವಾರ್ಡ್ ಈ ವರ್ಷ ಬಂದರು, ನೆಕ್ಸ್ಟ್ ಇಯರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಅವ್ರಿಗೆ ರಿಪೀಟ್ ಆಗೇ ಆಗುತ್ತೆ. ಸೊ ಈ ನಮ್ಮ ಸಂಸ್ಥೆ ಸಣ್ಣದಿರೋ ಕಾರಣ ಸೊ ರಿಪೀಟ್ ಮಾಡ್ತಾ ಇದ್ದೀವಿ ನಾವು. ಈಗ ರಿಪೋರ್ಟ್ ಈ ವರ್ಷ ನೀವು ಒಳ್ಳೆ ಯಾವ್ದಾದ್ರು ಒಂದು ರಿಪೋರ್ಟಿಂಗ್ ತಗೊಂಡೋಗಿ ಒಂದು ಒಳ್ಳೆ ಸ್ಟೋರಿ ಮಾಡಿದ್ರೆ 100% ಅವ್ರನ್ನ ಅಗೈನ್ ನಾವು ಈ ವರ್ಷನೂ ರೆಕಗ್ನೈಸ್ ಮಾಡ್ಕೊಡ್ತಾ ಇದೀವಿ. ಅಂದರೆ ಫಸ್ಟ್ ಆಫ್ ಆಲ್ ನಾವು ಚಾನಲಿಂದ ಕೇಳ್ತೀವಿ, ಅದರಲ್ಲಿ ಅವ್ರು ಹೆಂಗೆ ಕಳಿಸ್ತಾರೋ ಅದ್ರ ಮೇಲೆ ಸೀನಿಯರಿಟಿ ನೋಡಿಕೊಂಡು ನಾವು ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಇನ್ನೇನು 100% ರಿಪೋರ್ಟಿಂಗ್ ಅಲ್ಲಿ ನಾವು ಕ್ಯಾಟಗರಿ ಕೊಟ್ಟಿದ್ದೀವಿ, ಸಿನಿಮಾ, ಮೆಟ್ರೋ, ಪೊಲಿಟಿಕಲ್, ಕ್ರೈಮ್, ಸೊ ಇನ್ನು ಜರ್ನಲಿಸ್ಟ್ ರಿಪೋರ್ಟಿಂಗ್. ಸೊ ಸಪ್ರೇಟ್ ಡಿವಿಷನ್ ಇದೆ. ಸಿನಿಮಾಗೆ ನಾವು ರಿಪೋರ್ಟಿಂಗ್ ಕೊಡ್ತೀವಿ, ಮೆಟ್ರೋಗೆ ಕೊಡ್ತೀವಿ, ಪೊಲಿಟಿಕಲ್, ಕ್ರೈಮ್, ಈ ಥರ ಸಪ್ರೇಟ್ ಒಬ್ಬೊಬ್ಬರಿಗೆ ನಾವು ಸಪ್ರೇಟ್ ಇಂಡಿವಿಜುವಲ್ ಕೊಟ್ಕೊಂಡು ಬರ್ತಾ ಇದ್ವಿ ಅವಾರ್ಡ್. ಥ್ಯಾಂಕ್ ಯು. ಮಾತಾಡಬೇಕಂದ್ರೆ ತುಂಬ ಮಾತಾಡಾಗಿದೆ ಆಲ್ರೆಡಿ. ಮಾಧ್ಯಮ ಮಿತ್ರರಿಗೂ ಹಾಗೆಯೇ ವೇದಿಕೆ ಮೇಲೆ ಆಸೀನಾಗಿರುವಂಥ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್. ನಾವು ಮಾಧ್ಯಮದಲ್ಲಿ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ ಬಂದಂಥವ್ರು. ಇವತ್ತು ಈ ಟೀಮ್ ಜೊತೆ ನಾನಿರೋದು ತುಂಬಾ ಖುಷಿ ವಿಚಾರ. ಆ್ಯಂಡ್ ನಾನೊಬ್ಬ ರಿಪೋರ್ಟರ್ ಆಗಿ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಹೈಲೈಟ್ ಆಗಿರುವಂಥ ವಿಚಾರಗಳನ್ನ ಅಥವಾ ಪ್ರೊಟೆಸ್ಟ್ ನಡೆದಿರುವಂಥ ಸಂದರ್ಭದಲ್ಲಿ ಎಲ್ಲೇ ಹೋದಂಥ ಸಿಚುವೇಶನಲ್ಲಿ ಏನಾದರೂ ಒಂದು ಚಿಕ್ಕ ವಿಜುವಲ್ಸ್ ಮಿಸ್ ಮಾಡಿದ್ರೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಅದರ ಪ್ರತಿಫಲ ಸಿಕ್ಕಿರೋದಿಲ್ಲ. ಅದು ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ. ಹಾಗೆಯೇ ಟಿ ವಿಲಿ ನೋಡೋಂಥವ್ರಿಗೆ ಏನು ಅನ್ಸುತ್ತೆ, ಆ್ಯಂಕರ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಅವರೇ ಫೈನಲ್ ಆಗಿ ಅಂತ ಅನ್ನೋಂಥ ಭಾವನೆ ಸಾಕಷ್ಟು ಜನರಲ್ಲಿದೆ. ಆದರೆ ಪ್ರತಿ ಸಾರಿ ನಾವು ರಿಪೋರ್ಟಿಂಗ್ ಮಾಡುವಾಗ ಅಥವಾ ಆ್ಯಂಕರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸೀನಿಯರ್ಸ್ಗೆ ಮಾತ್ರ ಏನೋ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ, ನಮಗಿಲ್ಲ ಆ ರೀತಿ ಭಾವನೆಗಳನ್ನು ಎಲ್ಲ ಆಗು ಹೋಗುಗಳನ್ನ ಕೂಡ ನೋಡಿದ್ದೀವಿ. ಆದರೆ ಅಂಥವರಿಗೆ ಸಪೋರ್ಟ್ ಆಗಿ ನಾವಿದ್ದೀವಿ. ನಮ್ಮ ಕನ್ನಡ ಮಾಧ್ಯಮದವರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಗುರುತಿಸಿರುವಂಥದ್ದು ನಮ್ಮ TNIT ಮೀಡಿಯಾ. ಅಷ್ಟೇ ಅಲ್ಲ, ನಮ್ಮ ಈ ಸೌತ್ ಇಂಡಿಯಾದ ಭಾಗದಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡುವಂಥ ಮತ್ತೊಂದು ಸಂಸ್ಥೆಯನ್ನು ನಾನೆಲ್ಲೂ ಕೂಡ ನೋಡಿಲ್ಲ. ಸೊ ನಿಮ್ಮೆಲ್ಲರ ಸಹಕಾರ ಸಾಕಷ್ಟು ಬೇಕು. ನಮ್ಮ ಕ್ಯಾಮ್ರಾಮನ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್, ಕೇವಲ ಆ್ಯಂಕರ್ಸ್ಗಳು ಮಾತ್ರ ಅಲ್ಲ, ಸಾಕಷ್ಟು ಜನರಿಂದ ಒಂದು ಮಾಧ್ಯಮ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ಏಕೈಕ ಸಂಸ್ಥೆ ಅಂದರೆ ಅದು ನಮ್ಮ TNIT ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಕಳೆದ 7 ವರ್ಷಗಳಿಂದ ಮಾಡಿದ್ದೀವಿ. ಅಂಡ್ ಅವಾರ್ಡ್ ಫಂಕ್ಷನ್ ಮಾಡುವಂಥ ಅಷ್ಟು ಈಸಿ ಆಗಿರುವಂಥ ಮಾತಲ್ಲ. ಯಾಕೆ ಕೊಟ್ಟರು, ಯಾವುದಕ್ಕೆ ಕೊಟ್ಟರು,
ಹೇಗೆ ಏನು ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಹೀಗಾಗಿ ನಮ್ಮ ಜೊತೆ ಈ ಸಾರಿ ಜೂರಿಯಾಗಿ ಇಬ್ಬರು ಅದ್ಭುತವಾಗಿರುವಂಥ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಸಂಸ್ಥೆ ಮೇಲೆ ಹೀಗೆ ಸದಾಕಾಲ ಇರಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ತರುಣ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ.